ಸೋಡಿಯಂ ಮೆಟಲ್ ಬಳಸಿ ಒಂದು ಎಕ್ಸ್ಪೆರಿಮೆಂಟ್ ಮಾಡುವ ಮೂಲಕ ಈ ಒಂದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು FIR ದಾಖಲಾಗಿರುತ್ತೆ. ಇದರಲ್ಲಿ A1 ಆರೋಪಿಯಾಗಿ ಡ್ರೋನ್ ಪ್ರತಾಪ್ ಅವರು ಈಗ ಪೊಲೀಸ್ ವಶದಲ್ಲಿರುವಂಥದ್ದು. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ತುಮಕೂರು SP ಆಗಿರುವಂತಹ ಅಶೋಕ್ ವೆಂಕಟ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ಏನು ಸರ್ ಇದು ಪ್ರಕರಣ, ಯಾವಾಗ ನಡೆದಿದ್ದು ಅಂತ? ಇದು ನಮಗೆ ನಿನ್ನೆ ಮಾಹಿತಿ ಕಂಡು ಬಂದಿದೆ ಮೀಡಿಯಾದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಮೇಲೆ ನಾವು ಅದು ಎಲ್ಲಿ ಆಗಿರುವುದು, ಇದು ನಮಗೆ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆ ಆಗಿದೆ ಅಂತ ಮಾಹಿತಿ ಬಂದಿತ್ತು. ಆಮೇಲೆ ಎಂಕ್ವೈರಿ ಮಾಡಿದಾದ ಮೇಲೆ ನಮಗೆ ಇದು ಮಿಡಿಗೇಶಿ ID ಹಳ್ಳಿಯಲ್ಲಿ ಆಗಿದೆ ಅಂತ ಕಂಡು ಬಂದಿದೆ. ಸೊ ಇದು ಯಾವ ಕಾರಣಕ್ಕೆ, ಅಂದರೆ ಎಕ್ಸ್ಪೆರಿಮೆಂಟ್ ಯಾವ ಕಾರಣಕ್ಕೆ ಆತ ಮಾಡಿದ್ದ? ಹಿಂದೆ ಏನಾದರೂ ಅಲ್ಲಿ ಇದೇ ಥರದ ಎಕ್ಸ್ಪೆರಿಮೆಂಟ್ಗಳನ್ನೇನಾದರೂ ಮಾಡಿದ್ದ ಸರ್? ಸೊ ನಿನ್ನೆ ನಾವು ನಿನ್ನೆ ನೈಟ್ ಅರೌಂಡ್ 10 o'clock ನಾವು ಅರೆಸ್ಟ್ ಮಾಡಿದ್ವಿ, ಕಸ್ಟಡಿಗೆ ತೊಗೊಂಡಿದ್ವಿ. ಇವತ್ತು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡು ಪೊಲೀಸ್ ಕಸ್ಟಡಿ ತೊಗೊಂಡಿದ್ವಿ. ಸೊ ಇದಾದ ಮೇಲೆ ನಾವು ವಿಚಾರಣೆ ಮಾಡಿ ಇದು ಏನು, ಯಾವ ಮೋಟಿವಿಂದ ಇದೆಲ್ಲ ಮಾಡಿದ್ದಾನೆ, ಯಾಕೆ ಕಾರಣ ಏನು ಅನ್ನೋದು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅಲ್ಲ, ಈಗ ಈ ಥರ ಆತ ಒಂದು ಸೋಷಿಯಲ್ ಜೀವನ, ಅಂದರೆ ಸಮಾಜದ ನಡುವೆ ಇರ್ತಕ್ಕಂಥವ್ರು, ಸೆಲೆಬ್ರಿಟಿ ಆಗಿರೋಂಥವ್ನು, ಈ ರೀತಿ ಕೃತ್ಯಗಳನ್ನ ಮಾಡಿದ್ರೆ ಅದನ್ನು ಮೋಟಿವ್ ಆಗಿ ತೊಗೊಂಡು ಬೇರೆಯವ್ರು ಕೂಡ ಈ ರೀತಿಯಾಗಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ಏನಾದರೂ ಇಂಟ್ರಾಗೇಷನ್ ಅಥವಾ ಇನ್ವೆಸ್ಟಿಗೇಟ್ ಮಾಡೋದು? ಸೊ ಕಾರಣ ಏನಾದರೂ ಆಗಿರಲಿ, ಮೋಟಿವ್ ಏನಾದರೂ ಆಗಿರಲಿ, ಒಂದು ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ನು ಬಳಸಿ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಈ ಥರ ಎಕ್ಸ್ಪ್ಲೋಷನ್ ಮಾಡಿದರೆ ಇಟ್ ಅಟ್ರಾಕ್ಟ್ಸ್ ವೆರಿ ಸೀರಿಯಸ್ ಅಲಿಗೇಷನ್ಸ್. ಎಕ್ಸ್ಪ್ಲೋಸಿವ್ ಆ್ಯಕ್ಟಲ್ಲಿ ಬರ್ಬೋದು, ನಮ್ಮ ಹೊಸ ಕಾನೂನು BNS ಅಲ್ಲಿನೂ ಬರ್ಬೋದು. ಸೊ ಆಗಿರೋದ್ರಿಂದ ಇದು ಗಂಭೀರವಾಗಿ ತೊಗೊಂಡು ನಾವು ಕ್ರಮ ಮಾಡ್ತೀವಿ. ಸರ್, ಈಗ ಎಷ್ಟು ಜನ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು ಸರ್? ಎಷ್ಟು ಜನ ಮೇಲೆ ಈಗ FIR ಆಗಿದೆ? ಸದ್ಯಕ್ಕೆ ಇವರು ಸ್ನೇಹಿತರು ಇಬ್ಬರು ಮತ್ತು ಲ್ಯಾಂಡ್ ಓನರ್ ಒಬ್ಬರು, ಒಟ್ಟಾರೆ 4 ಜನ ಮೇಲೆ FIR ಮಾಡಿದ್ವಿ. ಸೊ ಇದ್ರ ನಾವು ಇನ್ವೆಸ್ಟಿಗೇಷನಲ್ಲಿ ಮಿಕ್ಕಿದವರ ರೋಲ್ ಏನಿದೆ ಅನ್ನೋದು ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಈತ ಬಳಸಿದಂಥ ವಸ್ತುಗಳು ಯೂಶಲ್ ಆಗಿ ನಾರ್ಮಲ್ ಆಗಿ ಸಿಗೋವಂಥದ್ದು ಅಥವಾ ಈತ ಎಲ್ಲಿಂದ ತೊಗೊಂಬಂದಿದ್ದ, ಇದ್ರ ಬಗ್ಗೆ ಏನಾದರೂ ಮಾಡಿ? ಸದ್ಯಕ್ಕೆ ಇದು ನಾವು ಒಂದು ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಅಂತಾನೆ ತೊಗೊಂಡಿದ್ವಿ FIR ಅಲ್ಲಿ. ಬಟ್ ಫ್ಯೂಚರಲ್ಲಿ ಆ ಮೆಟೀರಿಯಲ್ ನಾವು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿ ಅದು ಏನು ಮೆಟೀರಿಯಲ್ ಅಂತ ಅನಲೈಸ್ ಮಾಡಿ ಅದಾದಮೇಲೆ ನಾವು ಅಸರ್ಟೈನ್ ಮಾಡ್ತೀವಿ. ಈತ ಆಗಾಗ ಆ ಒಂದು ಫಾರ್ಮ್ ಹೌಸಿಗೆ ಬರ್ತಾ ಇದ್ದ, ಅಲ್ಲಿ ಸ್ನೇಹಿತರ ಜೊತೆ ಬಂದು ವಿಡಿಯೋಗಳನ್ನೆಲ್ಲ ಮಾಡ್ಕೋತಾ ಇದ್ದ. ಸೊ ಆ ಸಂದರ್ಭದಲ್ಲಿ ಈ ಥರ ಬೇರೆ ಏನಾದರೂ ಎಕ್ಸ್ಪೆರಿಮೆಂಟ್ ಏನಾದರೂ ಮಾಡಿರುವಂಥ ಸಾಧ್ಯತೆಗಳಿದೆಯಾ? ಸದ್ಯಕ್ಕೆ ನಾವು ಇನ್ನೂ ಆ ಥರ ಏನೂ ಕಂಡು ಬಂದಿಲ್ಲ. ಸೊ ಕಂಡು ಬಂದಿದ್ದರೆ ಅದು ಆ ಥರ ಏನಾದರೂ ಅಫೆನ್ಸ್ ಮಾಡಿದಿದ್ರೆ ಖಚಿತವಾಗಿ ಅದನ್ನು ನಾವು ಪರಿಗಣಿಸ್ತೀವಿ. ಸರ್, ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರಾ, ಈಗ ತಮ್ಮ ಕಸ್ಟಡಿಗೆ ತೊಗೊಂಡಿದ್ರೆ ಎಷ್ಟು ದಿನ ಇರೋದು? ಸೊ ಮಂಡೇ 11 ಒಳಗಡೆ ನಾವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅಷ್ಟೊಳಗಡೆ ನಾವು ಏನು ಮಾಜರ್ ಮಾಡ್ಕೋಬೇಕಾಗುತ್ತೆ, ಎಲ್ಲಿಂದ ಪ್ರೊಕ್ಯೂರ್ ಮಾಡಿದ್ದಾನೆ, ಏನು ಇದೆ ಅಂತ ನಾವು ವಿಚಾರಣೆ ಮಾಡ್ತೀವಿ. ಉಳಿದ ಆರೋಪಿಗಳ ಬಗ್ಗೆ ಹಾಗಾದರೆ ಅದು ಇನ್ವೆಸ್ಟಿಗೇಷನಲ್ಲಿ ಅವ್ರ ರೋಲ್ ಎಷ್ಟು ಮಟ್ಟಕ್ಕೆ ಇದೆ ಅನ್ನೋದು ಕಂಡು ಬಂದಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು. ಇದಿಷ್ಟು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಅಶೋಕ್ ವೆಂಕಟ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್ ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.